ನೋಡಿ ಏನೋ ಕೊಡ್ಸಿಲ್ಲ ಅಂದ್ಬಿಟ್ಟು ತಿಕ್ಕ ಹೊರ್ಕೊಂಡ್ಬಿಟ್ಟಿದ್ದಾನೆ. ಏನಪ್ಪ ಗುಂಪು ಗುಂಪು. Okay, let's go. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಿಸ್ಟರ್ ಸೂರಿ ಮಾತಾಡ್ತಿರೋದು. ಇವತ್ತು ಬಂದಿರೋ ಜಾಗ ಬಂದು ಬಸವನಗುಡಿ ಹತ್ರ ಕಡಲೆಕಾಯಿ ಪರ್ಸ ನೋಡೋಕೆ ಬಂದಿದ್ದೀವಿ. ಬನ್ನಿ ಎಲ್ಲ ನೋಡೋಣ. ಮೊದಲು ನಮ್ಮೂರ್ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ ಬಾ. ನಮ್ಮೂರ್ ಜಾತ್ರೆ ನೋಡಿ ಬನ್ನಿ ಬಾ. ಗುಂಪು ಗುಂಪಲಿ ಗೌರಿ ಗಂಗೆ, ಬಣ್ಣ ಬಣ್ಣದ ಚಿಟ್ಟೆ ಹಂಗೆ ಮಕ್ಕಳಿಗೆ ಎಲ್ಲ ರೀತಿ ಇದೆ ಅಲ್ಲಿ. ಗೊಂಬೆಗಳಂತೆ. ಫುಲ್ ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡ್ತಾವ್ರೆ. ಆ ಕಡೆ ಈ ಕಡೆ ಎಲ್ಲ ನೋಡಿದ್ರು ಎಂಜಾಯ್ ಮಾಡ್ತಾವ್ರೆ, ಹುಡುಗ ಹುಡುಗಿರು ಅಂತ. ನೀವಿಲ್ಲಿ ನೋಡ್ತಾ ಇರ್ಬೋದು. ಹೋಗ್ತಾ ಇದ್ರೆ ಎಲ್ಲ ಕಡೆ ಆ ಕಡೆ ಈ ಕಡೆ ಅಂತ ಎಲ್ಲ ಸಣ್ಣ ಪುಟ್ಟ ಐಟಮ್ಗಳು ಇಕ್ಕಿದ್ದಾರೆ. ಆಟ ಸಾಮಾನು, ವಾಲೆ, ಜುಮ್ಕಿ ಅಂತ ಏನೇನೋ ಐಟಮ್, ಡೆಕೋರೇಷನ್ ಐಟಮ್ಗಳೆಲ್ಲ ಇಕ್ಕಿದ್ದಾರೆ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಎಲ್ಲ ಫುಲ್ ಲೈಟಿಂಗ್ಸ್ ಎಲ್ಲ ಸಖತ್ತಾಗಿ ಹಾಕೋರು. ಆ ಕಡೆ ಈ ಕಡೆ ಎಲ್ಲ ಕಲರ್ಫುಲ್ ಆಗಿದ್ದಾವೆ. ಯಾವ ಕಡೆ ನೋಡಿದ್ರು ಕಣ್ಣು ತಂಪಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ, ನೀವೆಲ್ಲರೂ ಎಂಜಾಯ್ ಮಾಡಿ. ಫಸ್ಟು ಗಣೇಶ ನೋಡ್ಬಿಟ್ಟು ಬರಬೇಕಾಯ್ತು. ಆ ಕಡೆ ನಾವು ಉಲ್ಟಾ ದಾರಿಯಿಂದ ಬಂದುಬಿಟ್ಟಿದ್ದೀವಿ. ಅದಕ್ಕೆ ಇಲ್ಲಿ ಬಸವನ ಆಯ್ತು ಈ ಕಡೆ. ಅದಕ್ಕೆ ಫಸ್ಟ್ ಬಸವನ ನೋಡ್ಕೊಂಡೆ ಆಮೇಲೆ ಗಣೇಶ ಹತ್ರ ಹೋಗೋಣ ಅಂದ್ಕೊಂಡಿದ್ದೀವಿ. ಹಲೋ ಗಾಯ್ಸ್, ಇದೇ ನೀವು ನೋಡ್ತೀರಾ ದೊಡ್ಡ ಗಣೇಶ ಅಲ್ಲಿದೆ. ಇಲ್ಲಿ ಬಸವಣ್ಣ. ನೋಡಿ ಗೈಸ್, ಎಲ್ಲ ಬಸವಣ್ಣ. ಈಗ ತಾನೇ ಎಲ್ಲ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದಿದ್ದೀವಿ. ಹೆಂಗಿತ್ತು ಬಸವಣ್ಣ? ಚಿಕ್ಕದ ದೊಡ್ಡದ? ದೊಡ್ಡದು. ಲೈಟಿಂಗ್ ಎಲ್ಲ ಮಸ್ತ್ ಹಾಕವ್ರೆ. ಕಲರ್ಫುಲ್ ಆಗಿದೆ ಎಲ್ಲ. ಎಲ್ಲ ಎಕ್ಸಿಬಿಷನ್ ಎಲ್ಲ ಹಾಕೋರೆ. ಮಕ್ಕಳಿಗೆಲ್ಲ ಒಳ್ಳೆ ಎಂಟರ್ಟೈನ್ಮೆಂಟು. ಮಕ್ಕಳಂತಾನೆ ಅಲ್ಲ, ದೊಡ್ಡವರು ಆಡ್ಬೋದು. ನೋಡಿ, ಇಲ್ಲ ಆಗ್ಲೇ ತಲೆ ತಿಂತವಳೆ. ಏನೋ ನಿಮ್ಮಪ್ಪ ನಾವು ಕೇಳೋದು ನನ್ನ ಕೇಳಿದ್ರೆ ಏನೋ ನಾನು ಇಸ್ಕೊಳಲ್ಲ. ಅಲ್ಲೋಡು ಸಿರಿ, ಅಲ್ಲೆಲ್ಲ ರಿಯಲ್ ಆಗಿದೆ ನೋಡ. ಹೆಂಗಿದೆ ನೋಡು, ಅಲ್ಲಿ ಕಡಲೆಕಾಯಿ ಮಾರಾಟ ಮಾಡ್ತಾವ ನೋಡು ಗೊಂಬೆಗಳು. ಕಾಣಿಸ್ತೈತಾ? ಏನೇನು ನೋಡಿದೆ ನೀನು? ಹಾಂ, ಇವಾಗ ಏನು ಬೇಕು ನಿನಗೆ? ಜೈಂಟ್ ವೀಲ್ ಆಡ್ಬೇಕಾ? ಆಡಿಲ್ವ ಮನೆ ಹತ್ರ ನಿನ್ನ ಮೊನ್ನೆ JP ಪಾರ್ಕಲ್ಲೆಲ್ಲ? ಏನು ಪ್ಲೀಸು ನಡೆ.
ನೋಡಿ ಇದು ಗಣೇಶ ಟೆಂಪಲ್ ಇದು. ಫಸ್ಟ್ ಇಲ್ಲಿ ಹೋಗ್ಬೇಕಾಯ್ತು, ಇಲ್ಲಿ ಕ್ಲೋಸ್ ಆಗುತ್ತೆ ಅಂದ್ಬಿಟ್ಟು ಫಸ್ಟ್ ಇಲ್ಲಿ ಹೋಗ್ಬಿಟ್ಟಿದ್ವಿ, ಬಸ್ ಹತ್ರಕ್ಕೆ ಹೋಗ್ಬಿಟ್ಟಿದ್ವಿ. ನೋಡಿ ಎಲ್ಲರೂ ಗಣೇಶ ಇಲ್ಲಿ ನೋಡ್ಬೋದು, ದೊಡ್ಡ ಗಣಪತಿ ಬೆಣ್ಣೆ ಅಲಂಕಾರ ಮಾಡಿದ್ದಾರೆ ಇವತ್ತು. ನೋಡಿ ಗಾಯ್ಸ್, ಇವಾಗ ತಾನೇ ಗಣೇಶ ದರ್ಶನ ಮಾಡ್ಕೊಂಡು ಬಂದಿದ್ದೀವಿ ಆಚೆ. ಖಾಲಿಯಾ? 3 ಲಕ್ಷ. ಕಡಲೆಕಾಯಿಗಿಂತ ಬೇರೆ ಐಟಮೇ ಜಾಸ್ತಿ ಇದಾವೆ ಇಲ್ಲಿ. ತಾಜಾ ತಾಜಾ ಕಳ್ಳೆಕಾಯಿ, ಗರ್ಮ ಗರಂ ಕಳ್ಳೆಕಾಯಿ. ನೋಡಿ ಎಲ್ಲ ರೀತಿಯ ಸ್ವೀಟ್ಸು, ಮಿಕ್ಚರು, ಕೋಡ್ಬಳೆ, ಕಡಲೆಪುರಿ ಸ್ವೀಟ್ಸ್ ಅಂತ ಎಲ್ಲ ಕಡೆ ಇದೆ. ಎಲ್ಲ ಚೆನ್ನಾಗಿದೆ ಐಟಮ್ಗಳು. ನೋಡಿ ಕಡಲೆಕಾಯಿ ಹುರಿದಿರೋದು, ಬೇಯಿಸಿರೋದು, ಮಾವಿನಕಾಯಿ ಎಲ್ಲ ರೀತಿ ಸಿಗ್ತೈತೆ. ಓಕೆ ರೋಹನ್, ಹೆಂಗಿತ್ತು? ಸಕ್ಕದಾಗಿತ್ತು. ನಾವು ಚಿಕ್ಕ ಗಣೇಶ ನೋಡಿದೆ, ಮತ್ತೆ ದೊಡ್ಡ ಗಣೇಶ ನೋಡಿದೆ. ಆಮೇಲೆ ಜಾಸ್ತಿ ಜನ ಇದ್ದಾರೆ. ಏನೇನಾಯ್ತಿಲ್ಲ? ಏನೇನೋ ಇದೆ, ನಾವು ನೋಡ್ತಿರೋದೆಲ್ಲ. ಕಡ್ಲೆಕಾಯಿ ಅಂತೂ ಜಾಸ್ತಿ ಇದೆ. ಬಾ ಮತ್ತೆ ಮುಂದೆ ನೋಡ ನಿನ್ನ. ಎಲ್ಲಿದ್ಯಾ? ಇನ್ನೊಂದು ಹಾಕಿ. ಪನ್ನೀರ್ ರೋಲ್ ಇದೆ, ವೆಜ್ ರೋಲ್ ಇದೆ, ಮಶ್ರೂಮ್ ರೋಲ್ ಇದೆ. ಏನು ಜನ ಅಂದರೆ ಸಿಕ್ಕಾಪಟ್ಟೆ ಜನ ಇದೆ.
ಸ್ವಲ್ಪ ನೋಡೋಣ ಅಂದ್ಬಿಟ್ಟು ನೋಡಿದ್ದೆ. ಹುಡುಗರು ಅಂತೂ ಬಿಟ್ಟೇ ಇಲ್ಲ. ಗಾಯ್ಸ್ ಫುಲ್ಲು ಜಾಮ್ ಹಾಕ್ಬಿಟ್ಟವ್ರೆ, ಏನೂ ತೊಗೊಳಕ್ಕಾಗ್ತಿಲ್ಲ. ಒಂದು ಪೊಟ್ಯಾಟೊ ಡಿಶ್ ಹೇಳಿದೆ, ಸ್ಕ್ಯಾನ್ ಮಾಡಿದೆ, ವರ್ಕ್ ಆಗಿಲ್ಲ ಅಂದ್ಬಿಟ್ಟು ವಾಪಸ್ ಕೊಟ್ಬಿಟ್ಟು ಬಂದ್ಬಿಟ್ಟೆ. ಫುಲ್ ಜಾಮರ್ಸ್ ಹಾಕ್ಬಿಟ್ಟವ್ರೆ. ನೋಡಿ ಏನೂ ಕೊಡ್ಸಿಲ್ಲ ಅಂದ್ಬಿಟ್ಟು ಸಿಕ್ಕ ಹೊರ್ಕೊಂಡ್ಬಿಟ್ಟಿದ್ದಾನೆ. ಏನಪ್ಪ ಹಾಂ ಏನು ಬೇಕು? ನಾನೇನು ಮಾಡೋಣ, ಅಲ್ಲಿ ನೆಟ್ವರ್ಕ್ ಇಲ್ಲ ನೋಡಿ, ಓಡೋಗ್ತವನೆ ಏನೋ ಕೊಡ್ಸಿಲ್ಲ ಅಂದ್ಬಿಟ್ಟು. ರೋಹನ್ ರೋಹನ್ ಓಡ್ಬೇಡ, ಇರು, ಮಿಸ್ ಆಗ್ತೀಯಾ, ಬೇಡ. ಟೈಮ್ ಈಗ ಆಲ್ಮೋಸ್ಟು 10 o'clock ಆಗ್ತಿದೆ. ಸ್ವಲ್ಪನೂ ಜನ ಕಡಿಮೆನೇ ಆಗಿಲ್ಲ. ಸುಮ್ಮನೆ ನಿಂತ್ಕೊಂಡಿದ್ರೆ ಸಾಕು, ತೊಳ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಏನೂ ಇಸ್ಕೊಟ್ಟಿಲ್ಲ ಅಂತ ಫುಲ್ಲು ಹುರ್ಕೊಂಡ್ಬಿಟ್ಟಿದ್ದಾನೆ, ಓಡೋಗ್ತಾ ಇದ್ದಾನೆ. ನೆಟ್ವರ್ಕ್ ಇಶ್ಯೂ ಇದೆ, ನಾನೇನು ಮಾಡೋಣ, ಫುಲ್ ಜಾಮಾಸ್ ಹಾಕ್ಬಿಟ್ಟಿದ್ದಾರೆ. ನೋಡಿ ಇಲ್ಲಿ ಬಂದಿದ್ದೀವಿ ಇವಾಗ. ನಮ್ ಜೊತೆ ಬಂದಿದ್ದವರೆಲ್ಲ ಕಳ್ದೋದ್ರು. ಏನೋ ನಮ್ ಜೊತೆ ಬಂದಿದ್ದವರೆಲ್ಲ ಕಳ್ದೋದ್ರು. ನಿಮ್ಮ ಅಪ್ಪ ನಿಮ್ಮ ಅಮ್ಮ ಎಲ್ಲ ಕಲ್ದೋಗ್ಬಿಟ್ಟವ್ರ? ಹಾ, ತಂಗಿ ಎಲ್ಲೋದ್ರು ಎಲ್ಲ ಹೊಟ್ಟೋಗ್ಬಿಟ್ರು ಅವರೆಲ್ಲ. ಗೊತ್ತಿಲ್ಲ, ಕಾರ್ ಇರೋದಿಲ್ಲ ಅಲ್ಲ, ಅವರೆಲ್ಲ ಹೋದ್ರು. ಗೊತ್ತಿಲ್ಲ. ಸರಿ ಬಾ, ನಾವು ಇಂಡಿಯನ್ ಸ್ವೀಟ್ಸ್ ಹೋಗೋಣ, ತಿನ್ನೋಣ. ನೋಡಿ ಇಂಡಿಯನ್ ಸ್ವೀಟ್ಸ್ ಹತ್ರ ಬಂದಿಲ್ಲಿ ಫುಲ್ ಫೇಮಸ್ ಈ ಸ್ವೀಟ್ಸು. ನೋಡೋಣ, ಇಲ್ಲಿ ಹೋಗ್ಬಿಟ್ಟು ತಿನ್ನೋಣ. ಹಲೋ, ಏನು ತಿಂತೀಯಾ? ಹಾಂ ಸ್ವೀಟ್ಸ್ ಹಾಂ ಏನು ಸೆಲ್ಲ ಅದು? ಮೂರು ಸೆಲ್ ಬರುತ್ತೆ. 3 ಸೆಲ್ಲು. ನೋಡಿ ಫ್ರೆಂಡ್ಸ್, ಕೊನೆಗೂ ತೊಗೊಂಡ್ಬಿಟ್ಟು ಒಂದು ಆಟ ಸಾಮಾನು, ಒಂದು ಪೊಟ್ಯಾಟೊ ಸ್ಟಿಂಗು. ನೋಡಿ, ಅಯ್ಯ ನಗು ನೋಡು, ಅಯ್ಯ ಅಯ್ಯ ಹೋನಾ. ಹೆಂಗಿದ ಸಕ್ಕತ್ತಾಗಿದೆ. ಮುಖ ಒಂಥರ ಆಯ್ತು ಇಷ್ಟೊತ್ತು, ಇವಾಗ ಚೆನ್ನಾಗಾಗ್ಬಿಟ್ಟಿದೆ. ಹಾಂ ಯಾಕಂದ್ರೆ ಆಟ ಸಾಮಾನಲ್ಲೇ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಇದೇ ಥರನೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್. ಈ ಪ್ರಪಂಚದಲ್ಲಿ ಪ್ರೀತಿ ಪ್ರೇಮ ಅನ್ನೋದು ಪುಸ್ತಕದ ಬಂದೈಕೆ ಅಂತ ಪ್ರೂವ್ ಆಗೋಯ್ತು.